ತೇವಾಂಶ ಹೆಂಗಿರಬೇಕು ಅಂತಂದರೆ ಗಾಳಿ 50%, ನೀರು 50% ಆ ಮಣ್ಣಲ್ಲಿರಬೇಕು. ಇದಕ್ಕೆ ತುಕ್ಕು ರೋಗನೂ ಇದೆ, ಎಲೆಗಳು ಆರೋಗ್ಯವಾಗಿ ಬಂದಿಲ್ಲ. ಈ ತಾಯಿ ರೆಕ್ಕೆಯಿಂದ ಬ್ರಾಂಚಸ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಬ್ರಾಂಚಸ್ ಬರಲೇ ಇಲ್ಲ ಅಂತ ಆದರೆ ನಾವು ಇದ್ರ ಪಕ್ಕಕ್ಕೆ ಬೇರೆ ಸಸಿ ಹಾಕಿ ಈ ಸಸಿನ ತೆಗೆದ್ಬಿಡ್ತೀವಿ. ಜೀವಾಮೃತ ಗೊಬ್ಬರ ಅಲ್ಲ, ಮಣ್ಣಿಗೆ ರಿಲೀಸ್ ಮಾಡಿದಂಥ ಪೋಷಕಾಂಶಗಳಲ್ಲಿ ಪ್ರಧಾನ ಪೋಷಕಾಂಶಗಳಿರ್ತವೆ, ಲಘು ಪೋಷಕಾಂಶಗಳಿರ್ತವೆ, ಸೂಕ್ಷ್ಮ ಪೋಷಕಾಂಶಗಳಿರ್ತವೆ. ಮಣ್ಣನ್ನು ಒಂದು ಯಂತ್ರ ಥರದ್ದು ದುಡಿಸ್ಕೊಂತ ಇದ್ದಾರೆ. ಸಿಲ್ವರ್ ಹಾಕಿದ ತಕ್ಷಣ ನಮಗೆ ದುಡ್ಡು ಬರುತ್ತೆ ಅನ್ನೋದು ಒಂದು ಆಸೆ ಹುಟ್ಟಿಸಿದ್ರು. ಇದು ಕನಿಷ್ಠ 20-25 ದಿನಕ್ಕೆ ಡಿಕಂಪೋಸ್ ಆಗೋಗ್ಬಿಡುತ್ತೆ. ನಾವೇನು ಇಡೀ ತೋಟಕ್ಕೆ ಖರ್ಚು ಮಾಡ್ತೀವಿ ಅಷ್ಟು ದುಡ್ಡು ಅದರಲ್ಲಿ ಬಂದು ಹೋಗ್ಬಿಡುತ್ತೆ. ಕಾಫಿನಲ್ಲಿ ಬರೋಂಥದ್ದು, ಅಡಿಕೆನಲ್ಲಿ ಬರೋಂಥದ್ದು ಎಲ್ಲ ಉಚಿತವಾಗಿ ಉಳಿದೋಗುತ್ತೆ. ನೈಸರ್ಗಿಕ ಕೃಷಿನಲ್ಲಿ ಬಹಳ ಮುಖ್ಯವಾಗಿ ನಮಗೆ ಬೇಕಾಗಿರೋಂಥದ್ದು ಒಂದು ಬೀಜಾಮೃತ ಮಾಡೋಂಥದ್ದು ಸ್ಟಾರ್ಟಿಂಗಲ್ಲಿ, ಮತ್ತು ಜೀವಾಮೃತ ಮಾಡೋಂಥದ್ದು. ಜೀವಾಮೃತ ಯಾಕೆ ಮಾಡಬೇಕು ಅಂತಂದರೆ ರಾಸಾಯನಿಕ ಕೃಷಿಯಿಂದ ಭೂಮಿನಲ್ಲಿ ವಿಷ ಹಾಕಿ ಸೂಕ್ಷ್ಮಾಣು ಜೀವಿಗಳು ಪರಿಪೂರ್ಣವಾಗಿ ನಾಶವಾಗಿ ಹೋಗಿದ್ದು. ಆ ನಾಶವಾಗಿ ಹೋಗಿದ್ರ ಕಾರಣಕ್ಕಾಗಿ ಅದನ್ನು ರೀಫಿಲ್ ಮಾಡೋಕ್ಕಾಗಿ ಅದು ದೇಶೀಯ ಹಸುವಿನ ಜಠರದಲ್ಲಿ ಆ ಜೀವಾಣುಗಳು ವೃದ್ಧಿ ಆಗ್ತವೆ. ಆ ವೃದ್ಧಿಯಾದಂಥದ್ದು ಸಗಣಿ ಮೂಲಕವಾಗಿ ಹೊರಗೆ ಬರುತ್ತೆ. ಆ ಸಗಣಿನ ನಾವು ಫ್ರೆಶ್ ಸಗಣಿನ ಜೀವಾಮೃತ ಮಾಡಿ ಹಾಕೋದ್ರಿಂದ ಅಲ್ಲಿ ಜೀವಾಣುಗಳು ರಿಫಿಲ್ ಆಗ್ತವೆ. ಆ ಕಾರಣಕ್ಕಾಗಿ ಜೀವಾಮೃತ ಹಾಕಬೇಕು. ಮೂರನೇದು ಹೊದಿಕೆ, ಈ ಥರದ ಹೊದಿಕೆ ಮಾಡಬೇಕು. ಹೊದಿಕೆ ಅದು ಲೈವ್ ಮಲ್ಚಿಂಗ್ ಆಗ್ಬೋದು ಅಥವಾ ಸ್ಟ್ರಾ ಮಲ್ಚಿಂಗ್ ಆಗ್ಬೋದು, ಎರಡನ್ನೂ ಮಾಡ್ತಾ ಹೋಗ್ಬೋದು. ಆಮೇಲೆ ನಂತರ ನಾಲ್ಕನೇದು ತೇವಾಂಶ, ಈ ವಾಪ್ಸ ಅಂತೇಳಿ ಕರಿತೀವಿ. ಆ ತೇವಾಂಶನ ಕಾಪಾಡ್ಕೊಳ್ಳೋಂಥದ್ದು. ತೇವಾಂಶ ಹೆಂಗಿರಬೇಕು ಅಂತಂದರೆ ಗಾಳಿ 50%, ನೀರು 50% ಆ ಮಣ್ಣಲ್ಲಿರಬೇಕು. ಆವಾಗ ಅದರದ್ದು ಸಮ ಪ್ರಮಾಣದಲ್ಲಿ ತೇವಾಂಶ ಉಳ್ಕೊಳ್ಳುತ್ತೆ. ಆ ವಾತಾವರಣನ ನಾವು ನಿರ್ಮಾಣ ಮಾಡಿಕೊಟ್ಟಾಗ ಸಹಜವಾಗಿ ನಮಗೆ ಮಣ್ಣಿನಲ್ಲಿ ಕೆಲವು ಬದಲಾವಣೆಗಳು ಕಾಣ್ತಾ ಹೋಗ್ತವೆ. ನೋಡಿ, ಈ ಮಣ್ಣಲ್ಲಿ ನೋಡಿ, ಇದೆಲ್ಲ ಪುಡಿ ಮಣ್ಣು, ಧೂಳು ಮಣ್ಣಾಗಿ ನಿರ್ಮಾಣ ಆಗಿದೆ. ಇದೆಲ್ಲ ಹಿಂಗೆ ಕೈಯಲ್ಲಿ ನಾವು ಬಗಿಬೋದು. ಬಗೆದಾಗ ಈ ಮಣ್ಣು ಈ ಥರದ ಮಣ್ಣು ನಿರ್ಮಾಣ ಆಗಿದೆ. ಇದೆಲ್ಲದು ನೋಡಿ, ಇದೆಲ್ಲ ಸಸಿದು ಬಿಳಿ ಬೇರು. ಈ ನಾವು ಮೇಲೆ ನೋಡಿದ್ವಲ್ಲ, ಇದೆಲ್ಲ ಬೇರಿದು ಮೇಲ್ಮಟ್ಟದಲ್ಲೇ ಅವು ವಾಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತವೆ ಈ ಬೇರುಗಳು. ಆವಾಗ ಈ ಮೇಲಿನ 3 ಇಂಚಿನಿಂದ 4 ಇಂಚಿನ ತನಕ ಜೀವಾಣುಗಳು ಆ ಲೆವೆಲಲ್ಲಿ ವಾಸ ಮಾಡ್ತಾ ಇರ್ತವೆ. ಆಮೇಲೆ ಆ ಪೋಷಕಾಂಶಗಳು ಅಲ್ಲೇ ನಮಗೆ ಸಿಗ್ತಾ ಹೋಗೋದ ಗಿಡಗಳಿಗೆ. ಆಗ ಏನು ಮಾಡ್ತವೆ ಅಂತಂದ್ರೆ ಆ ಬೇರುಗಳು ಬಿಡ್ತಾ ಹೋಗ್ತವೆ. ಆರದ ಬೇರುಗಳು ಅವೆಲ್ಲವೂ ಚಾಚ್ತಾ ಹೋಗ್ಬಿಡ್ತವೆ, ಅದಕ್ಕೆ ವ್ಯಾಪ್ತಿನೇ ಇಲ್ಲ. ಹಾಗಾಗಿ ಚಾಚ್ಕೊಂಡಾಗ ಏನಾಗುತ್ತೆ ಅಂತಂದರೆ ಈ ಪರಿಪೂರ್ಣವಾಗಿ ನಾವು ಮುಚ್ಚಿಗೆ ಏನು ಮಾಡಿರ್ತೀವಿ ಅಲ್ಲಿ ಆಹಾರ ಸಿಗುತ್ತೆ. ಆ ಮುಚ್ಚಿಗೆ ಮಾಡೋದ್ರಿಂದ ಆ ಬೇರು ತಂಪಾಗಿರೋದಕ್ಕೆ ಆಸ್ಪದ ಮಾಡಿಕೊಡುತ್ತೆ, ಆಹಾರನ ತಗೊಳೋದಕ್ಕೆ ಆಸ್ಪದ ಮಾಡಿಕೊಡುತ್ತೆ. ಹಾಗಾಗಿ ಆ ಪರ್ಯಾವರಣದಲ್ಲಿ ಸಸ್ಯವರ್ಗಗಳು ತನ್ನ ಬೇರನ್ನು ವ್ಯಾಪಿಸ್ಕೊಂಡು ಆಹಾರನ ತಿಂತ ಮಣ್ಣನ್ನು ಸಸ್ಟೈನಬಿಲಿಟಿಗೆ ಕೊಂಡೊಯ್ತಾ ಅವು ಬದುಕ್ತಾ ಹೋಗ್ತವೆ. ಹಾಗಾಗಿ ಆ ಮಣ್ಣಿನ ಕೆಳಗಡೆ, ಆ ಭೂಮಿ ಆ ಮುಚ್ಚಿಗೆ ಕೆಳಗಡೆಗೆ ಅಲ್ಲಿ ಜೀವರಾಶಿಗಳು ಮತ್ತೊಂದು ಲೇಯರ್ ಕ್ರಿಯೇಟ್ ಆಗ್ತವೆ. ಅದರಲ್ಲಿ ಕಣ್ಣಿಗೆ ಕಾಣದೇ ಇರೋಂಥ ಕೋಟ್ಯಾನುಕೋಟಿ ಜೀವಾಣುಗಳು, ಅಂದರೆ 1 ಅಡಿ ಪ್ರದೇಶದಲ್ಲಿ 800 ಕೋಟಿ ಮೈಕ್ರೋಬ್ಸ್ಗಳು ವಾಸ ಮಾಡ್ತಾ ಇರ್ತವೆ. ಆಮೇಲೆ ಇನ್ನು ಕಣ್ಣಿಗೆ ಕಾಣೋಂಥ ಅನೇಕ ಸಸ್ಯ ಪ್ರಾಣಿ ವರ್ಗ ಅಲ್ಲಿ ವಾಸ ಮಾಡ್ತಾ ಇರುತ್ತೆ. ಅದರಲ್ಲಿ ಎರೆಹುಳು ಪ್ರಮುಖವಾದ್ದು, ಓಡುಳ, ಪಟ್ಚಿರ್ಲೆ, ಚೇಳು, ಹಾವು, ಇಲಿ, ಇರುವೆ, ಗೊದ್ದ, ಈ ಥರದವೆಲ್ಲ ವಾಸ ಮಾಡ್ತಾ ಇರ್ತವೆ. ಆ ವಾಸ ಮಾಡೋವೆಲ್ಲವೂ ಏನು ಮಾಡ್ತವೆ ಅಂದರೆ ಆ ಮಣ್ಣಿನಲ್ಲಿರೋಂಥ ಆಹಾರನ ತಿಂತ, ಆ ಸಸ್ಯವರ್ಗದಿಂದ ಸಿಗೋಂಥ ಆಹಾರನ ತಿಂತ ಅವು ಬದುಕ್ತಾ ಹೋಗ್ತವೆ. ಅದ್ರ ಜೊತೆಯಲ್ಲಿ ಅವೇನು ಮಾಡ್ತವೆ ಅಂತಂದರೆ ಅವು ಬಿಡೋಂಥ ಬೆವರು, ಅದು ಬಿಡೋಂಥ ಮಲಮೂತ್ರ, ಇದೆಲ್ಲದೂ ಏನಾಗುತ್ತೆ ಅಂತಂದರೆ ಅಲ್ಲಿ ಒಂದು ಫ್ಲೋರಿಕ್ ಆಕ್ಸೈಡ್ ನಿರ್ಮಾಣ ಮಾಡುತ್ತೆ. ಆ ಫ್ಲೋರಿಕ್ ಆಕ್ಸೈಡು ಕಲ್ಲನ್ನು ಕರಗಿಸುತ್ತೆ, ಫಾಸ್ಫೇಟ್ನ ಸಪ್ಲೈ ಮಾಡ್ತಾ ಹೋಗುತ್ತೆ. ಅದ್ರ ಜೊತೆಯಲ್ಲಿ ಅನೇಕ ಯೂಮಿಕ್ ಆಸಿಡ್ ಇರ್ಬೋದು, ಅನೇಕ ಪೋಷಕಾಂಶಗಳನ್ನು ಅದು ರಿಲೀಸ್ ಮಾಡ್ತಾ ಹೋದಂಗೆ ಮಣ್ಣು ಸಹಜವಾಗಿ ಫಲವತ್ತತೆ ಆಗ್ತಾ ಹೋಗುತ್ತೆ. ಇನ್ನು ನಾವು ಕೆಮಿಕಲ್ ಫಾರ್ಮಿಂಗಲ್ಲಿ ಬೆಳೆದಂಥ ಒಂದು ಸಸಿನ ನಾವು ತರ್ತೀವಿ, ಅದು ಕೆಮಿಕಲ್ ಫಾರ್ಮಿಂಗಲ್ಲಿ ಬೆಳೆದಿರುತ್ತೆ. ಯಾಕೆಂದರೆ ಅದಕ್ಕೆ ಮೇಲಿಂದ ನಾವು ಸುರಿದು ಮಾಡಿರ್ತೀವಲ್ಲ, ಆ ಸುರಿದು ಬೆಳೆಸಿರೋದ್ರಿಂದ ಅದಕ್ಕೆ ಜ್ಞಾನವೇ ಇರಲ್ಲ. ನಾವು ಆಹಾರನ ನಾವು ಬೇರೆಯವ್ರು ಕೊಡ್ತಾರೆ ನಮಗೆ ಆಗಿ ಅಂತೇಳಿ ಕಾಯ್ತಾ ಇರ್ತವೆ. ನೋಡಿ, ಇದಕ್ಕೆ ಉದಾಹರಣೆ ಅಂತಂದರೆ ಈ ತೋಟದಲ್ಲಿ ಬೆಳೆದಿರೋಂಥ ಈ ಕಾಫಿ ಗಿಡಗಳ ವಯಸ್ಸು 2 ವರ್ಷ, ಇವಕ್ಕೆಲ್ಲ 2 ವರ್ಷ. ಈ 2 ವರ್ಷದ ಅವಧಿನಲ್ಲಿ ನೋಡಿ, ಇದಕ್ಕೆ ತುಕ್ಕು ರೋಗನೂ ಇದೆ,
ಎಲೆಗಳು ಆರೋಗ್ಯವಾಗಿ ಬಂದಿಲ್ಲ, ಮತ್ತೆ ಅದರಲ್ಲಿ ಏನು ಗಿಡದ ಲಕ್ಷಣ ಇರಬೇಕು ಆ ಲಕ್ಷಣ ಇಲ್ಲ. ಹೌದು. ಇದನ್ನ ಇದೇ ತರಕ್ಕೆ ನಾನು ಮೇಲ್ ನೋಡಿದ್ವಲ್ಲ, ಆಗಲೇ ನೀವು ನೋಡಿದಂಥ ಚಿತ್ರದಲ್ಲಿದ್ದಂಥ ಎಲ್ಲವೂ ಮೊದಲು ಕಳೆದ 4 ವರ್ಷದಿಂದ ಇದೇ ತರಕ್ಕಿದ್ದು. ಅದರ ವಯಸ್ಸು 2 ವರ್ಷದ ಗಿಡದ ತನಕ ಹೀಗೆ ಇದ್ದು. ಈಗ ಈ ಗಿಡಕ್ಕೆ ಜ್ಞಾನೋದಯ ಆಗಿದೆ. ಇದು ನಾನು ಈ ಪ್ರಕೃತಿ ಜೊತೆನಲ್ಲಿ ಬದುಕ್ತಾ ಇದ್ದೀನಿ, ಈ ಪ್ರಕೃತಿನಲ್ಲಿ ಜೊತೆಯಲ್ಲಿ ಬದುಕ್ತಾ ಇರೋದ್ರಿಂದ ನನಗೆ ಹೊರಗಡೆಯಿಂದ ಯಾವುದೇ ಆಹಾರ ಕೊಡಲ್ಲ, ನಾನೇ ತಿನ್ನಬೇಕು ಅಂತ ಈಗ ಗೊತ್ತಾಗಿರೋದ್ರಿಂದ ಈಗ ಈ ಬರೋಂಥ ಚಿಗುರುಗಳೆಲ್ಲ ಇದಾವಲ್ಲ, ಇದು ನೋಡಿ ಹಚ್ಚ ಹಸ್ರಾಗಿ ಬರ್ತಾ ಇದೆ, ಇದೆಲ್ಲ ಹಚ್ಚ ಹಸ್ರಾಗಿದೆ. ಈಗ ನಾವೇನ್ ಮಾಡ್ತೀವಿ, ಕಾಫಿ ಗಿಡನ ಒಂದು ಶೇಪ್ ಕೊಡಬೇಕು ಅಂತಂದ್ರೆ ಈಗ ಈ 2 ಚಿಗುರು ಬಿಟ್ಕೊಂಡಿದೀವಿ, ಇದರಲ್ಲಿ ಯಾವ್ದು ಆರೋಗ್ಯವಾಗಿ ಬರುತ್ತೆ ಅಂತ ಇನ್ನೊಂದು 6 ತಿಂಗಳು ವೆಯ್ಟ್ ಮಾಡಿ ನೋಡಿ, ಯಾವ್ದು ಆರೋಗ್ಯವಾಗಿ ಬರುತ್ತೆ ಅದನ್ನ ಹಿಡ್ಕೊಂಡು ಉಳಿದದ್ದನ್ನು ತೆಗೆದು ಇದನ್ನ ಇಲ್ಲಿ ಕಟ್ ಮಾಡಿಬಿಡ್ತೀವಿ. ಇದ್ರ ಒಂದೊಂದು ಫಲ ಇದೆಯಲ್ಲ, ಆ ಫಲ ತಕೊಂಡು ಅದನ್ನ ಕಟ್ ಮಾಡಿಬಿಡ್ತೀವಿ. ಅವಾಗ ಗಿಡದ ಲಕ್ಷಣ ಪೂರ್ಣ ಪ್ರಮಾಣದಲ್ಲಿ ಹೆಂಗ್ ಬರಬೇಕು ಕಾಫಿ ಗಿಡ ಆ ಥರಕ್ಕೆ ಬಂದ್ಬಿಡುತ್ತೆ. ಇದೇ ಪ್ರಾಕ್ಟಿಕಲ್ ವರ್ಕ್ನ ಅಲ್ಲಿ ನಾವು ಮೇಲ್ ಮಾಡಿದ್ರಿಂದ ಅವೆಲ್ಲವೂ ಪರಿಪೂರ್ಣವಾಗಿ ಸುಸ್ಥಿರವಾಗಿ ಬೆಳೆದು ಈಗ ಪರಿಪೂರ್ಣವಾದಂಥ ಫಲನ ಕೊಡ್ತಾ ಇದ್ದಾವೆ. ಇದು ನಮಗೆ ಬರಬೇಕು ಅಂದ್ರೆ ಇನ್ನ 2 ವರ್ಷ ಬೇಕಿದಕ್ಕೆ. ಮೊದಲು ನೋಡಿದ್ದು ನಾವು ಮೊದಲನೇ ಹಂತ ಅಲ್ಲ, ಅದು ಮೊದಲು ಪ್ರಾಯೋಗಿಕವಾಗಿ ಮಾಡಿದಂತ ಗಿಡ ಮಾಡಿ ಸಕ್ಸಸ್ ಆಗಿದ್ದದು. ಅಲ್ಲಿ ಸಕ್ಸಸ್ ಆಗಿರೋ ಲಕ್ಷಣ ಕಂಡ ತಕ್ಷಣನೇ ನಾನು 10 ಎಕರೆಗೂ ನಾನು ಕಾಫಿ ಹಾಕ್ತಾ ಬಂದೆ. ಮೊದಲು ತಪ್ಪು ಮಾಡಿದ್ದು ಎಲ್ಲಿ ಅಂತಂದ್ರೆ, ನಾನು ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಬೆಳೆದಂತ ಸಸ್ಯಗಳನ್ನ ಹಾಕಿದ್ರೆ ಈ ಪ್ರಾಬ್ಲಮ್ ಬರ್ತಿರ್ಲಿಲ್ಲ. ನಾನು ಕೆಮಿಕಲ್ ಫಾರ್ಮಿಂಗ್ ಅಲ್ಲಿ ಬೆಳೆದಂತ ಸಸ್ಯಗಳನ್ನ ತಂದು ಹಾಕಿದ್ರಿಂದ ಆ ಸಮಸ್ಯೆ ಬಂತು. ಈ ಸಮಸ್ಯೆ ಬರುತ್ತೆ ಅಂತ ಗೊತ್ತಾದ್ಮೇಲೆ ನಾನು ಈ ಹೊಸ ಸಸಿಗಳು ಹಾಕ್ತಾ ಹೋದ್ನೆಲ್ಲ, ನಮ್ಮ ನರ್ಸರಿನಲ್ಲೇ ಬೆಳೆದಂತ ಸಸಿಗಳು ಹಾಕ್ತಾ ಹೋದ್ನೆಲ್ಲ, ಅವೆಲ್ಲವೂ ಅಲ್ಲಿ ಬರ್ತಾ ಇದಾವೆ ನೋಡಿ, ಇಲ್ಲಿ ಬರ್ತಾ ಇದೆ. ಹೌದು, ಇದು ನಿಮಗೆ 2 ವರ್ಷದ್ದೇ. ಅದು ಅಲ್ಲಿದೆಯಲ್ಲ ಅದು 2 ವರ್ಷ. ಅದ್ರದ್ದು ಸಹಜವಾದಂತ ಕೆನಪಿಗಳು ಸಣ್ಣದಿದೆಯಲ್ಲ, ಅದಿನ್ನೂ ಒಂದು 9 ತಿಂಗಳದ್ದು. ಅದು ಪರಿಪೂರ್ಣವಾದಂತ ಆಕಾರದಲ್ಲಿ ಅದು ಬರ್ತಾ ಇದೆ, ಅಲ್ಲಿದೆಯಲ್ಲ ಆ ಸಸಿ ಬರ್ತಾ ಇದೆ. ಈಗ ನೋಡಿ, ಇವೆಲ್ಲವೂ ಈಗ ಬದಲಾವಣೆ ಆಗಿ ಅಂತಕ್ಕೆ ಈಗ ಕಾಫಿ ಗಿಡದ ಲಕ್ಷಣಗಳು ಕಾಣ್ತಾ ಇದೆ. ಆದ್ರೆ ಅದ್ರ ಪರಿಪೂರ್ಣವಾದಂತ ಫಲನ ನಾವು ಯಾವಾಗ ನೋಡಬಹುದು ಅಂತಂದ್ರೆ, ಅದಕ್ಕೆ 4 ವರ್ಷ, ಇದು 3 ವರ್ಷದ ಗಿಡ, 3 ವರ್ಷದ ಗಿಡ ಈಗ ಬದಲಾವಣೆ ಆಯ್ತು. ಈಗ 4ನೇ ವರ್ಷಕ್ಕೆ ಏನ್ ಮಾಡುತ್ತೆ ಅಂತಂದ್ರೆ, ಈ ತಾಯಿ ರೆಕ್ಕೆಯಿಂದ ಬ್ರಾಂಚಸ್ ಬರಕ್ ಸ್ಟಾರ್ಟ್ ಆಗುತ್ತೆ. ಬ್ರಾಂಚಸ್ ಬರಕ್ ಸ್ಟಾರ್ಟ್ ಆದ್ಮೇಲೆ ಅವಾಗ ಗಿಡ ಪರಿಪೂರ್ಣವಾಗಿ ವ್ಯಾಪಕವಾಗಿ ಹಬ್ಬಿ ಒಂದು ಗಿಡ ಎಷ್ಟು ಸಹಜವಾಗಿ ಫಲ ಕೊಡಬೇಕು ಆ ಫಲ ಇದರಲ್ಲಿ ಸಿಗ್ತಾ ಹೋಗುತ್ತೆ. ಇಲ್ಲಿ ನನ್ನ ಒಂದು ಕ್ವಶನ್ ಏನಿದೆ ಅಂತ ಹೇಳಿದ್ರೆ, ನೀವೊಂದು ಮಾತು ಹೇಳಿದ್ರಿ, ಪ್ರಾಯೋಗಿಕವಾಗಿ ನಾನು ಅಡಾಪ್ಟ್ ಮಾಡ್ತಾ ಬಂದೆ ಅಂತ ಹೇಳ್ಬಿಟ್ಟು. ಎಷ್ಟೋ ರೈತರು ಒಂದು ಯಾವುದೋ ಒಂದು ಮಿಸ್ಕನ್ಸೆಪ್ಷನಲ್ಲಿ ಬಂದ್ಬಿಡ್ತಾರೆ. ಏನು ಅಂತ ಹೇಳಿದ್ರೆ, ನಾನು ಸಾವಯವವಾಗಿ ಮೊದಲಿನಿಂದನೇ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ ಅಂತೆಲ್ಲ ಬರ್ತಾರೆ. ಅವರಿಗೆ ನಿಮಗೊಂದು ಕಿವಿ ಮಾತೇನು? ಅವಾಗ ಏನು ಮಾಡಬೇಕು ಅಂದರೆ, ನಾವು ಬೀಜಗಳು ಆಯ್ಕೆ ಮಾಡ್ಕೋಬೇಕಾರೆ ನಮ್ಮ ದೇಶೀಯ ಬೀಜಗಳನ್ನ ಆಯ್ಕೆ ಮಾಡ್ಕೋಬೇಕು. ಮತ್ತು ಸಸಿಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕಾದ್ರೆ ನಾವು ನೈಸರ್ಗಿಕವಾಗಿ ಬೆಳೆದಂಥ ಸಸಿಗಳನ್ನ ಆಯ್ಕೆ ಮಾಡ್ಕೋಬೇಕು. ಆಯ್ಕೆ ಮಾಡ್ಕೊಂಡಾಗ ಏನಾಗುತ್ತೆ ಅಂತಂದ್ರೆ ಆ ಸಮಸ್ಯೆ ಬರಲ್ಲ. ಈಗ ಉದಾಹರಣೆಗೆ ನೋಡಿ, ಇಲ್ಲಿ ನಾನು ನೈಸರ್ಗಿಕವಾಗಿ ಬೆಳೆದೇ ಇರೋ ಒಂದು ಸಸಿನಲ್ಲಿ ತಂದು ಹಾಕಿದಾಗ ಗಿಡ ಈ ತರಕ್ಕಿತ್ತು. ಈಗ ನೋಡಿ, ಇದು ಸಸ್ಟೈನಬಲ್ ಆಯ್ತು, ಈ ಸಸಿ, ಈ ಬ್ರಾಂಚು. ಅವಾಗ ಇದನ್ನ ತೆಗಿತೀವಿ ನಾವು, ಆ ತೆಗೆದು ನಾವು ಮಾಡ್ತೀವಿ. ಅವಾಗ ನಾವೇನ್ ಮಾಡ್ಬೇಕು ಅಂದ್ರೆ, ಗಿಡಕ್ಕೆ ಆಕಾರ ಕೊಡುವಾಗ ಮತ್ತು ಗಿಡ ಪರಿಪೂರ್ಣವಾಗಿ ಬೆಳೆದಿರೋದನ್ನ ನಾವು ಗಮನಿಸ್ತಾ ಹೋದಂಗೆ ಅವಾಗ ನಾವು ಯಾವುದು ಸುಸ್ಥಿರವಾಗಿ ಉಳಿಯುತ್ತೆ ಅನ್ನೋದನ್ನ ನಾವು ಗಮನ ಕೊಡಬೇಕು, ಗಮನ ಕೊಟ್ಟು ಉಳಿಸ್ಕೋಬೇಕು. ಈಗ ನಮಗೆ ಉದಾಹರಣೆಗೆ ನಿಮ್ಗೆ ಹೇಳಿದ್ನೆಲ್ಲ ಈ ತರ ಅಲ್ಲೆಲ್ಲ ಬ್ರಾಂಚಸ್ ಬಂದಿದೆ ನೋಡಿ, ಆ ಬ್ರಾಂಚಸ್ನ ಉಳಿಸ್ಕೊಂತೀವಿ. ಈಗ ಇದರಲ್ಲಿ ಬ್ರಾಂಚಸ್ ಬಂದಿಲ್ಲ, ನಾವು ಇದನ್ನ ವೆಯ್ಟ್ ಮಾಡ್ತೀವಿ. ಇದರಲ್ಲಿ ಬ್ರಾಂಚಸ್ ಬರಲೇ ಇಲ್ಲ ಅಂತ ಆದ್ರೆ ನಾವು ಇದ್ರ ಪಕ್ಕಕ್ಕೆ ಬೇರೆ ಸಸಿ ಹಾಕಿ ಈ ಸಸಿನ ತೆಗೆದ್ಬಿಡ್ತೀವಿ. ಹಾಗಾಗಿ ಈಗ ನೋಡಿ, ಇವೆಲ್ಲವೂ ಈಗ ಕಳೆದ 4 ತಿಂಗಳಲ್ಲಿ ಹಾಕಿದಂಥ ಸಸಿಗಳು ಇವೆಲ್ಲವೂ, ಕಳೆದ 4 ತಿಂಗಳಲ್ಲಿ ಹಾಕಿರೋಂಥ ಸಸಿಗಳು ಇವೆಲ್ಲವೂ. ಇವು ನ್ಯಾಚುರಲ್ ಫಾರ್ಮಿಂಗ್ ಅಲ್ಲೇ ಸಿಸ್ಟಮ್ನಲ್ಲೇ ಬೆಳೆದಂಥ, ನರ್ಸರಿನಲ್ಲಿ ಬೆಳೆದಂಥ ಗಿಡಗಳು, ನಮ್ಮದೇ ಗಿಡಗಳು. ಹಾಗಾಗಿ ಅವೆಲ್ಲವೂ ಬಂದು ನೋಡಿ, ಇದು 6 ತಿಂಗಳಲ್ಲಿ ಹಾಕಿರೋಂಥದ್ದು, ಅದು 1 ವರ್ಷದ ಗಿಡ, ಇದು 6 ತಿಂಗಳದ ಗಿಡ, ಅದು 1 ವರ್ಷದ ಗಿಡ. ಅದರ ಲಕ್ಷಣಗಳೇ ಹೇಳ್ಬಿಡುತ್ತೆ ನಮಗೆ.
ಆ ಕಾರಣಕ್ಕಾಗಿ ರೈತ ನೈಸರ್ಗಿಕವಾಗಿ ಅಥವಾ ನೈಸರ್ಗಿಕ ಕೃಷಿ ಮಾಡೋಕ್ಕೆ ಹೊರಟವನು ಬೀಜದ ಆಯ್ಕೆನಲ್ಲಿ ಬೀಜದ ಆಯ್ಕೆ ಅನಿವಾರ್ಯವಾಗಿ ಸಿಕ್ಕಲಿಲ್ಲ, ನಮಗೆ ಕೆಮಿಕಲ್ದೇ ಸಿಕ್ತು ಅಂತ ಆದಾಗ ವೆಯ್ಟ್ ಮಾಡಬೇಕು. ನಾವು ಹಿಂಗೆ ವೆಯ್ಟ್ ಮಾಡ್ತಾಯಿದ್ದೀವಿ, ಹಿಂಗೆ 2 ವರ್ಷ ವೆಯ್ಟ್ ಮಾಡಿ ಆಮೇಲೆ ಅದು ಒಂದು ನೈಸರ್ಗಿಕ ವಾತಾವರಣಕ್ಕೆ ಹೊಂದ್ಕೊಂಡ ಮೇಲೆ ಬರೋಂಥ ಈ ಬ್ರಾಂಚಸ್ ಇದಾವಲ್ಲ, ಇವನ್ನ ನಾವು ಜೀವಂತವಾಗಿ ಇಟ್ಕೋಬೇಕು. ಇದನ್ನು ತೆಗೆದು ಬಿಡ್ಬೇಕು ಅವಾಗ. ಇದು ಕಾಫಿ ಮಟ್ಟಿಗೆ. ಇನ್ನು ಉದಾಹರಣೆ ಬಾಳೆ, ಅಡಿಕೆ, ಇವೆಲ್ಲ ಅಡಿಕೆ ಸಹಜವಾಗಿ ನಿಮಗೆ ಸಿಗುತ್ತೆ. ಆದರೆ ಬೇರೆ ತೋಟಗಾರಿಕಾ ಬೆಳೆಗಳದು ಬೀಜಗಳು ನಮಗೆ ಸಿಗ್ತವೆ, ಸಸಿಗಳು ಸಿಗ್ತವೆ. ನಾನು ನ್ಯಾಚುರಲ್ ಫಾರ್ಮಿಂಗ್ ಮಾಡೋಕ್ಕೆ ಹೊರಡ್ತೀನಿ ಅಂತಂದಾಗ ಅವಾಗ ನಾವೇನು ಮಾಡಬೇಕು ಅಂತಂದರೆ ಅವನ್ನ ಸೂಕ್ಷ್ಮವಾಗಿ ಬೆಳೆಸ್ತಾ ಹೋಗ್ಬೇಕು, ಪೋಷಕಾಂಶಗಳನ್ನು ಕೊಡ್ತಾ ಹೋಗ್ಬೇಕು, ಮೇಲಿಂದ ಹಾಕಬೇಕು ಸಾವಯವದ ವಸ್ತುಗಳನ್ನು ಮೇಲಿಂದ ಕೊಟ್ಟು ಅವನ್ನ ಡೆವಲಪ್ ಮಾಡ್ತಾ ಹೋದಾಗ ಸಹಜವಾಗಿ ಅವು 1 ವರ್ಷಕ್ಕೆ 2 ವರ್ಷಕ್ಕೆ ಸಸ್ಟೈನಬಿಲಿಟಿ ಬರುತ್ತೆ. ಸಾವಯವ ವಸ್ತುಗಳು ಅಂತ ಹೇಳಿದ್ರೆ ಉಳಿಕೆಗಳು, ಜೀವಾಮೃತಗಳು, ಅವನ್ನೆಲ್ಲ ನಾವು ಕೊಡ್ತಾ ಇದಕ್ಕೂ ಜೀವಾಮೃತ ಕೊಟ್ಟಿದ್ದೀವಿ. ಆದರೆ ಜೀವಾಮೃತ ಗೊಬ್ಬರ ಅಲ್ಲ, ಅದನ್ನ ರೈತರು ಮುಖ್ಯವಾಗಿ ತಿಳ್ಕೋಬೇಕು. ಅದು ಗೊಬ್ಬರ ಅಲ್ಲ, ಪೋಷಕಾಂಶಗಳನ್ನ ಕೊಡ ಅಂತ ಜೀವಾಣುಗಳನ್ನ ರೀಫಿಲ್ ಮಾಡೋದು, ಒಂದು ಪೂರಕ ವ್ಯವಸ್ಥೆನ ಕ್ರಿಯೇಟ್ ಮಾಡೋದು. ಯಾಕೆಂತಂದ್ರೆ ಒಂದ್ಸರಿ ಜೀವಾಮೃತ ನಾವು ಕೊಡ್ತೀವಿ, ಅಪ್ಲೈ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಮಣ್ಣಲ್ಲಿ ಒಂಥರದ ನೈಸರ್ಗಿಕ ವಾತಾವರಣ ಡೆವಲಪ್ ಆಗೋದಕ್ಕೆ ಅದು ಪರಿಪೂರ್ಣವಾದಂತ ಪ್ರೇರಣೆ ಕೊಡುತ್ತೆ ಜೀವಾಮೃತ. ಹಾಗಾಗಿ 100 ಜಾತಿ ಜೀವಾಣುಗಳು ಯಾವ ಪ್ರಮಾಣದಲ್ಲಿ ಇರುತ್ತೆ ಅಂತಂದ್ರೆ 200 ಲೀಟರ್ ಜೀವಾಮೃತದಲ್ಲಿ ಅಗಣಿತವಾದಂಥದ್ದು, ಎಣ್ಸಕ್ಕೆ ಆಗಲ್ಲ, ಅಷ್ಟು ಇರುತ್ತೆ. ಯಾಕೆಂದ್ರೆ 1 ಗ್ರಾಮ್ ಸಗಣಿನಲ್ಲಿ ಮಿನಿಮಮ್ 400 ಕೋಟಿ ಮೈಕ್ರೋಬ್ಸ್ಗಳು ಇರುತ್ತೆ 1 ಗ್ರಾಮ್ ಸಗಣಿನಲ್ಲಿ, ಗೋಲಿಗಾತ್ರ ಸಗಣಿನಲ್ಲಿ. ಅಂದ್ರೆ 10 kg ಸಗಣಿನಲ್ಲಿ ನಿಮಗೆ ಟ್ರಿಲಿಯನ್ ಗಟ್ಟಲೆ ಇರುತ್ತೆ. 10 kg ಸಗಣಿನ ನಾವು ಜೀವಾಮೃತದಲ್ಲಿ ಮಲ್ಟಿಫೈ ಮಾಡ್ತೀವಲ್ಲ, ಅವಾಗ ಅಗಣಿತವಾದಂಥ ಜೀವಾಣುಗಳ ಸಂಖ್ಯೆ ಜಾಸ್ತಿಯಾಗಿ ನಮ್ಮ ಭೂಮಿಗೆ ಬೇಕಾದಂಥ ಎಲ್ಲ ಇವು ಜೀವಾಣುಗಳು ರೀಫಿಲ್ ಆಗೋಗ್ಬಿಡ್ತವೆ. ಅದು ಉದಾಹರಣೆಗೆ ನಮಗೆ ನೋಡಿ, ಒಂದು ಗಿಡಕ್ಕೆ ಈ ಗಿಡ ಸಸ್ಟೈನಬಲ್ ಬೆಳಿಬೇಕು ಅಂತಂದ್ರೆ 108 ಅನ್ನದ್ರವ್ಯಗಳು ಬೇಕು. 108 ಅನ್ನದ್ರವ್ಯಗಳು ಬೇಕು. ಇದು ಗಾಳಿಯಿಂದ ನಮಗೆ 3 ಸಿಗುತ್ತೆ, ಆಮ್ಲಜನಕ, ಜಲಜನಕ ಮತ್ತು ಇಂಗಾಲ ಗಾಳಿಯಿಂದ ಸಿಗುತ್ತೆ. ಇನ್ನ 105 ಮಣ್ಣಿಂದ ಸಿಗೋಂಥದ್ದು. ಆ ಮಣ್ಣಿಂದ ಪೋಷಕಾಂಶಗಳು ಅಲ್ಲಿ ನಿರ್ಮಾಣ ಆಗ್ಬೇಕಲ್ಲ, ಅದಕ್ಕೆ ಏನ್ ಮಾಡ್ತೀವಿ ಅಂತಂದ್ರೆ ಕೆಮಿಕಲ್ ಫಾರ್ಮಿಂಗ್ನಲ್ಲಿ ನಾವೊಂದು 9 ಪೋಷಕಾಂಶ ಕೊಡ್ತೀವಿ. ಇದಕ್ಕೆ 105 ಬೇಕಿತ್ತಲ್ಲ ಮಣ್ಣಿಂದ ಸಿಗೋಂಥದ್ದು, ಮತ್ತೆ ಕೊರತೆ ಆಗುತ್ತೆ. ನಾವು ಸಾವಯವದಲ್ಲಿ ಗೊಬ್ಬರಗಳು ಹಾಕ್ತೀವಿ, ಸಾವಯವದ ಗೊಬ್ಬರ ಹಾಕಿದಾಗ ಬರೀ ಒಂದು 30ರಿಂದ 40 ಪೋಷಕಾಂಶಗಳನ್ನು ಕೊಡ್ತೀವಿ, ಮತ್ತೆ ಉಳಿಕೆ ಆಗುತ್ತೆ, ಪೋಷಕಾಂಶಗಳ ಕೊರತೆ ನಿರ್ಮಾಣ ಆಗುತ್ತೆ. ಆದರೆ ನೈಸರ್ಗಿಕ ಕೃಷಿನಲ್ಲಿ ಈ ಥರದ ನೈಸರ್ಗಿಕ ವಾತಾವರಣನ ನಿರ್ಮಾಣ ಮಾಡಿಕೊಡ್ತೀವಲ್ಲ, ಮಾಡಿಕೊಟ್ಟಾಗ ಇದು ಉಳಿಕೆ ಕರಗಿ ಬೀಳೋಂಥದ್ದು, ಈ ಥರದ ಸೊಪ್ಪು ಇದೆಲ್ಲದು ಇದೆಯಲ್ಲ, ಇದೆಲ್ಲದು ಕರಗುತ್ತಲ್ಲ, ಆ ಕರಗಿದ್ದು ಪೋಷಕಾಂಶಗಳನ್ನ ಮಣ್ಣಿಗೆ ರಿಲೀಸ್ ಮಾಡುತ್ತೆ. ಆ ಮಣ್ಣಿಗೆ ರಿಲೀಸ್ ಮಾಡಿದಂಥ ಪೋಷಕಾಂಶಗಳಲ್ಲಿ ಪ್ರಧಾನ ಪೋಷಕಾಂಶಗಳಿರ್ತವೆ, ಲಘು ಪೋಷಕಾಂಶಗಳಿರ್ತವೆ, ಸೂಕ್ಷ್ಮ ಪೋಷಕಾಂಶಗಳಿರ್ತವೆ. ಅದ್ರ ಜೊತೆಯಲ್ಲಿ ಈ ಮಣ್ಣು ಜೀವಿಗಳೆಲ್ಲ ಏನು ವಾಸ ಮಾಡ್ತಾ ಇರ್ತಾವಲ್ಲ, ಈ ಮಣ್ಣು ಜೀವಿಗಳು ಅದು ಬಿಡೋಂಥ ಬೆವರು, ಅದು ಬಿಡೋಂಥ ಮಲಮೂತ್ರ, ಅದು ಸತ್ತಾಗ ಸಿಗೋಂಥ ಪಳೆಯುಳಿಕೆಯಿಂದ ಸಿಗೋಂಥ ವಸ್ತುಗಳು, ಇವೆಲ್ಲವೂ ಅನೇಕ ಪೋಷಕಾಂಶಗಳಾಗಿ ಕನ್ವರ್ಟ್ ಆಗ್ತವೆ, ಮಣ್ಣಿಗೆ ಕನ್ವರ್ಟ್ ಆಗಿ ಮಣ್ಣಲ್ಲಿ ಇರ್ತವೆ, ಸ್ಟಾಕ್ ಆಗಿರುತ್ತೆ. ನಾವು ಯಾವಾಗ ಜೀವಾಣುಗಳು 1 ಅಡಿ ಪ್ರದೇಶದಲ್ಲಿ ಇರೋಂಥ 400 ಕೋಟಿ ಮೈಕ್ರೋಬ್ಸ್ಗಳು ಅಂತ ಏನು ಹೇಳಿದೆ, ಅದರಲ್ಲಿ 105 ಜಾತಿ ಮೈಕ್ರೋಬ್ಸ್ಗಳು ಇರ್ತವೆ, ಅದಕ್ಕಿಂತ ಹೆಚ್ಚು ಇರ್ತವೆ. ಅವೆಲ್ಲ ಏನು ಮಾಡ್ತವೆ, ಈ ಗಿಡಕ್ಕೆ ಬೇಕಾದಂಥ ಉದಾಹರಣೆಗೆ ಇದಕ್ಕೆ ನನಗೆ ಸಾರಜನಕ ಬೇಕು ಅಂತ ಕೇಳುತ್ತೆ ಗಿಡ. ಕೇಳಿದಾಗ ಸಾರಜನಕ ಬೇಕು ಅಂತ ಕೇಳಿದ ತಕ್ಷಣ ಏನು ಮಾಡುತ್ತೆ, ಮಣ್ಣಲ್ಲಿರೋಂಥ ರೈಸೋಬಿಯಂ ಬ್ಯಾಕ್ಟೀರಿಯಾಗಳು ಆಕ್ಟಿವೇಟ್ ಆಗಿ ವಾತಾವರಣದಲ್ಲಿರೋ ಸಾರಜನಕನ ಹೀರಿ ಮಣ್ಣಿಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ನನಗೆ ಫಾಸ್ಫರಸ್ ಬೇಕು ಅಂತ ಕೇಳುತ್ತೆ. ಅವಾಗ ಏನು ಮಾಡ್ತವೆ, PS ಬ್ಯಾಕ್ಟೀರಿಯಾಗಳು ಅಂತೇಳಿ ಇರ್ತವೆ. ಆ ಬ್ಯಾಕ್ಟೀರಿಯಾಗಳು ಆಕ್ಟಿವೇಟ್ ಆಗಿ ಮಣ್ಣಿನಲ್ಲೇ ಇರೋಂಥ ಫಾಸ್ಫರಸ್ ಕಣನ ಕರಗಿಸಿ, ಅದು ರೆಡಿ ಇರಲ್ಲ, ಊಟಕ್ಕೆ ಸಿದ್ಧತೆ ಆಗಿರಲ್ಲ, ಇದು ಕರಗಿಸುತ್ತೆ, ಕರಗಿಸ್ಬಿಟ್ಟು ಈ ಗಿಡಕ್ಕೆ ಸಪ್ಲೈ ಮಾಡುತ್ತೆ. ನಂತರ ಪೊಟ್ಯಾಶ್ ಬೇಕು ಅಂತ ಕೇಳುತ್ತೆ ಈ ಗಿಡ. ಆಗೇನು ಮಾಡುತ್ತೆ, ಬ್ಯಾಸಿಲಸ್ ಸಿಲಿಕಸ್ ಅಂತೇಳಿ ಕೆಲವು ಬ್ಯಾಕ್ಟೀರಿಯಾಗಳು ಇರ್ತವೆ, ಇವೇನು ಮಾಡ್ತವೆ, ಮಣ್ಣಲ್ಲೇ ಇರೋಂಥ ಪೊಟ್ಯಾಶ್ ಕಣನ ಕರಗಿಸಿ ಗಿಡಕ್ಕೆ ಸಪ್ಲೈ ಮಾಡೋಂಥ ಕೆಲಸನ ಅವು ಮಾಡ್ತಾ ಹೋಗ್ತವೆ. ಹಂಗೆ ಮಾಡ್ತಾ ಹೋದಾಗ ಒಂದು ಗಿಡಕ್ಕೆ ಬೇಕಾದಂಥ ಎಲ್ಲ ಆಹಾರನ ಇವು ಸಪ್ಲೈ, ಅದರಲ್ಲಿ ಮೈಕ್ರೋರೋಸಾ ಬ್ಯಾಕ್ಟೀರಿಯಾ ಇರುತ್ತೆ, ಸಿಟೋ ಬ್ಯಾಕ್ಟೀರಿಯಾ, ಈ ಥರದ 100 ಬ್ಯಾಕ್ಟೀರಿಯಾಗಳು ಏನು ಮಾಡ್ತವೆ, ಲಘು ಪೋಷಕಾಂಶ, ಸೂಕ್ಷ್ಮ ಪೋಷಕಾಂಶಗಳನ್ನು ಸಪ್ಲೈ ಮಾಡೋಂಥ ಕೆಲಸನ ಅವೆಲ್ಲವೂ ಮಾಡ್ತಾ ಹೋಗ್ತವೆ. ಮಾಡ್ತಾ ಹೋದಾಗ ಗಿಡ ಸಮೃದ್ಧಿಯಾಗಿ ಬೆಳೆಯೋದಕ್ಕೆ ಆಸ್ಪದ ಆಗುತ್ತೆ. ಹಶುವಾದಾಗ ಆಹಾರ ಕೇಳುತ್ತೆ, ಆಹಾರ ಸಪ್ಲೈ ಮಾಡೋದಕ್ಕೆ ಚೈನ್ ಲಿಂಕ್, ಅದು ಆಹಾರ ಸಪ್ಲೈ ಮಾಡೋಕ್ಕೆ ಜೀವಾಣುಗಳಿರ್ತವೆ,
ಪೋಷಕಾಂಶ ಈ ಕಳೆಗಳು ಈ ಉಳಿಕೆಗಳು ಎಲ್ಲವೂ ಸತ್ತು ಬಿದ್ದಿರ್ತಾವಲ್ಲ, ಅದರಿಂದ ನಮ್ಮ ಪೋಷಕಾಂಶ ಕ್ರಿಯೇಟ್ ಆಗಿರುತ್ತೆ. ಆ ಪೋಷಕಾಂಶನ ಆಹಾರವಾಗಿ ಬದಲಾಯಿಸಿ ಅವು ಕೊಡೋದಕ್ಕೆ ಜೀವಾಣುಗಳು ಕಂಕಣಬದ್ಧವಾಗಿ ಕೆಲಸ ಮಾಡ್ತಾ ಇರ್ತವೆ. ಆ ವಾತಾವರಣನ ನಿರ್ಮಾಣ ಮಾಡಿಕೊಡ್ಬೇಕು. ನಾವು ಕಲ್ಟಿವೇಷನ್ ಮಾಡಿದ ತಕ್ಷಣ ಏನಾಗುತ್ತೆ, ಈ ಕಳೆ ಎಲ್ಲ ನಾಶವಾಗಿ ಹೋಗುತ್ತೆ. ಆಮೇಲೆ ಮಣ್ಣು ಜೀವಿಗಳಿಗೆ ಆಹಾರ ಇಲ್ದಂಗೆ ಆಗುತ್ತೆ, ಮಣ್ಣು ಜೀವಿಗಳಿಗೆ ವಾಸ ಮಾಡೋದಕ್ಕೆ ಯೋಗ್ಯವಾದಂಥ ಸ್ಥಳ ಇಲ್ದಂಗೆ ಆಗುತ್ತೆ. ಆಗ ಏನಾಗುತ್ತೆ ಅಂತಂದರೆ ಇಲ್ಲಿ ಉತ್ಪಾದನೆ ಮಣ್ಣಲ್ಲಿ ಪೋಷಕಾಂಶಗಳು ನಿರ್ಮಾಣ ಆಗೋದು ಪ್ರಮಾಣ ಕಡಿಮೆ ಆಗ್ತಾ, ಹಾಗಾಗಿ ಅನೇಕ ವೈರುಧ್ಯಗಳು ಇಲ್ಲಿ ನಿರ್ಮಾಣ ಆಗ್ತಾ ಹೋಗುತ್ತೆ. ಆ ಕಾರಣಕ್ಕಾಗಿ ನ್ಯಾಚುರಲ್ ಫಾರ್ಮಿಂಗ್ನಲ್ಲಿ ಸಹಜವಾಗಿ ಬಿಡಬೇಕು. ಕಾಡಲ್ಲಿ ಏನಿದೆ ವಾತಾವರಣ, ಆ ಕಾಡಿನ ವಾತಾವರಣನ ನಿರ್ಮಾಣ ಮಾಡಿಕೊಟ್ರೆ ಸಹಜವಾಗಿ ಇಲ್ಲಿ ಎಲ್ಲ ಬೆಳೆಗಳು ಬೆಳೀತಾ ಹೋಗ್ತವೆ. ಇದನ್ನು ಅರ್ಥ ಮಾಡ್ಕೋಬೇಕು ನಮ್ಮ ರೈತರು. ನಮ್ಮ ರೈತರು ಏನು ಮಾಡಬೇಕು ಅಂದರೆ ತೋಟಗಾರಿಕಾ ಬೆಳೆಗಳನ್ನು ಮಾಡೋಂಥ ಕ್ರಮ ಹೇಗೆ ನೈಸರ್ಗಿಕವಾಗಿ, ಇನ್ನು ಅಲ್ಪಾವಧಿ ಬೆಳೆಗಳು ಜೋಳ, ರಾಗಿ, ಆಹಾರ ಧಾನ್ಯಗಳನ್ನು ಬೆಳಿತೀವಲ್ಲ, ಸೊಪ್ಪು, ತರಕಾರಿ, ಇದನ್ನು ಬೆಳೆಯೋಂಥ ಕ್ರಮ ಹೇಗೆ, ಇದನ್ನೆಲ್ಲದನ್ನು ನಾವು ಸ್ಟಡಿ ಮಾಡ್ತಾ ಹೋಗಬೇಕು. ಸ್ಟಡಿ ಮಾಡಿದಾಗ ಏನಾಗುತ್ತೆ ಅಂತಂದರೆ ಸಹಜವಾಗಿ ನಮಗೆ ಒಂದು ಗಿಡ ಏನು ಬೆಳಿಬೇಕು ಆ ವಾತಾವರಣನ ಸಹಜವಾಗಿ ಇಲ್ಲಿ ನಾವು ನಿರ್ಮಾಣ ಮಾಡಿ ಕೊಟ್ಬಿಡ್ತೀವಿ. ಆ ಕಾರಣಕ್ಕಾಗಿ ನಾವು ಮಾಡೋ ಮೆಥಡ್ಗಳು ಯಾವುದು, ಆ ಮೆಥಡ್ನಿಂದ ಈ ಪ್ರಕೃತಿಗೆ ಮತ್ತು ಆರೋಗ್ಯಕ್ಕೆ, ಮನುಷ್ಯನ ಜಾನುವಾರುಗಳ ಆರೋಗ್ಯಕ್ಕೆ ಅದು ಯಾವ ಥರದ ಪರಿಣಾಮ ಬೀರುತ್ತೆ, ಇವೆಲ್ಲವನ್ನು ಕೌಂಟ್ ಮಾಡ್ತಾ ಹೋಗಬೇಕು. ರೈತ ಅಂದ ತಕ್ಷಣ ಏನಾಗುತ್ತೆ ಅಂದರೆ ನಾನು ಭೂಮಿನಲ್ಲಿ ದುಡಿಸ್ಕೋಬೇಕು, ಭೂಮಿನ ದುಡಿದು ಆಹಾರ ಧಾನ್ಯಗಳು ಮತ್ತು ಆರ್ಥಿಕ ಬೆಳೆಗಳನ್ನು ಬೆಳಿಬೇಕು, ನಾನು ಸುಸ್ಥಿರವಾಗ್ತಾ ಹೋಗ್ಬೇಕು ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಅದು ಬಹಳ ಅಪಾಯಕಾರಿಯಾಗಿದೆ ಈಗ. ಯಾಕೆಂದರೆ ಇವತ್ತು ಮಣ್ಣನ್ನು ಒಂದು ಯಂತ್ರ ಥರದ್ದು ದುಡಿಸ್ಕೊಂತ ಇದ್ದಾರೆ. ಇದು ಬಂದದ್ದು ಕಾನ್ಸೆಪ್ಟ್ ಯಾವಾಗ ಅಂತಂದರೆ 1772ರಲ್ಲಿ ಕೈಗಾರಿಕಾ ಕ್ರಾಂತಿ ಆದಮೇಲೆ ಹತ್ತಿ ಉತ್ಪಾದನೆಗೆ ಹೆಚ್ಚು ಗಮನ ಕೊಟ್ಟರು ವಿದೇಶದವರು. ಹಾಗಾಗಿ ಹತ್ತಿ ಉತ್ಪಾದನೆಗೆ ಹೆಚ್ಚು ಗಮನ ಕೊಟ್ಟ ತಕ್ಷಣ ಏನಾಯಿತು ಅಂತಂದರೆ ಅವಾಗ ಮಣ್ಣಿನ ಮೇಲೆ ಒತ್ತಡಗಳು ಜಾಸ್ತಿ ಆಗ್ತಾ ಹೋದವು. ಹಾಗಾಗಿ ಹತ್ತಿ ಬೆಳೆ 10 ಕ್ವಿಂಟಾಲ್ ಬೆಳೆಯೋದು 20 ಕ್ವಿಂಟಾಲ್ ಬೆಳಿಬೇಕು ಅನ್ನೋ ಸ್ಪರ್ಧೆ ಹೆಚ್ಚಾಯಿತು. ಅವಾಗ ಏನು ಮಾಡಿದರು, ಒಬ್ಬರು ವಿಜ್ಞಾನಿ ವಾನ್ ಲೀ ಬೀಗ್ ಅಂತೇಳಿ ಆತ ಮೇಲಿಂದ ಪೋಷಕಾಂಶಗಳನ್ನು ಕೊಟ್ಟರೆ ಯಥೇಚ್ಛವಾದಂಥ ಉತ್ಪಾದನೆ ಬರುತ್ತೆ ಅಂತೇಳಿ ಆತ ಕೆಮಿಕಲ್ ಗೊಬ್ಬರನ ಕಂಡುಹಿಡಿದು ಕೊಟ್ಟರು, ರಾಸಾಯನಿಕ ಗೊಬ್ಬರನ ಕಂಡುಹಿಡಿದು ಕೊಟ್ಟ ತಕ್ಷಣ ಏನು ಮಾಡಿದರು, ಮೇಲಿಂದ ಸುರಿಯಕ್ಕೆ ಪೋಷಕಾಂಶಗಳು ಕೆಳಗಡೆಯಿಂದ ಬರ್ತಾ ಇತ್ತಲ್ಲ, ಗಾಳಿಂದ ಸಿಗೋದು ಕೆಳಗಡೆಯಿಂದ ಸಿಗೋಂಥ ಪೋಷಕಾಂಶಗಳು ಏನಾಯಿತು, ಇವರು ಕೃತಕವಾಗಿ ನಿರ್ಮಾಣ ಮಾಡಿ ಅದನ್ನು ಮೇಲಿಂದ ಸುರಿಯೋದಕ್ಕೆ ಪ್ರಾರಂಭ ಮಾಡಿದರು. ಯಥೇಚ್ಛವಾದಂಥ ಉತ್ಪಾದನೆ ಬರೋಕ್ಕೆ ಸ್ಟಾರ್ಟ್ ಆಯ್ತು. ಅವಾಗ ಸ್ಟಾರ್ಟ್ ಆದ ತಕ್ಷಣ ಏನು ಮಾಡಿದರು, ಎಲ್ಲ ರೈತರುಗಳು ಸಹಜ ಕೃಷಿ ಏನು ಮಾಡ್ತಾಯಿದ್ರು ಅದೆಲ್ಲದನ್ನು ಸ್ಟಾಪ್ ಮಾಡಿ ಕೃತಕ ಕೃಷಿಗೆ ಹೊರಟುಬಿಟ್ರು ಅವರು. ಅವಾಗ ಕೃತಕ ಕೃಷಿಗೆ ಯಾವಾಗ ಹೊರಟರು ಅವಾಗ ವಾನ್ ಲೀ ಬೀಗಿಗೆ ಒಂದು ಅನುಮಾನ ಸ್ಟಾರ್ಟ್ ಆಗುತ್ತೆ. ಅಂದರೆ ಇವತ್ತು ನಾನು ರಾಸಾಯನಿಕ ಕೃಷಿನಲ್ಲಿ ಏನಾದ್ರು ಇದನ್ನು ಮುಂದುವರಿಸಿದ್ದೇ ಆದರೆ ನಾನು ಕೊಟ್ಟಿದ್ದೀನಲ್ಲ ಗೊಬ್ಬರ ಉಪಯೋಗಿಸೋದ್ರಿಂದ ಮಣ್ಣಲ್ಲಿ ಏನು ಬದಲಾವಣೆ ಆಗಿದೆ ಅಂತೇಳಿ ಆತ ಪರೀಕ್ಷೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಸಂಶೋಧನೆ ಮಾಡೋಕ್ಕೆ ಹೊರಟಾಗ ಮಣ್ಣಿನಲ್ಲಿ ಸೂಕ್ಷ್ಮಾಣು ಜೀವಿಗಳು, ಮಣ್ಣು ಜೀವಿಗಳು ಎಲ್ಲವೂ ಕೊಲ್ಯಾಪ್ಸ್ ಆಗಿ ಹೋಗಿದೆ, ಎಲ್ಲವೂ ಸತ್ತೋಗಿಬಿಡ್ದವೆ. ಹಾಗಾಗಿ ಸತ್ತೋದಾಗ ಮುಂದೆ ಏನು ಅನ್ನೋ ಪ್ರಶ್ನೆ ಬಂತು. ಹಾಗಾಗಿ ಎಲ್ಲದನ್ನು ನಾವು ಸಾಯಿಸಿ ಕೃಷಿ ಮಾಡೋಕ್ಕೆ ಸಾಧ್ಯನಾ ಅಂತೇಳಿ ಬಂದಾಗ ಆತ ಮತ್ತೆ ಕರೆ ಕೊಡ್ತಾನೆ, ನಾನು ಕೊಟ್ಟರಂಥ ಯಾವುದೇ ಕೆಮಿಕಲನ್ನು ಬಳಸಬೇಡಿ, ಮಣ್ಣು ಇನ್ನೊಂದು 100 ವರ್ಷಕ್ಕೆ ಪರಿಪೂರ್ಣವಾಗಿ ಹಾಳಾಗಿ ಹೋಗುತ್ತೆ, ಆ ಮಣ್ಣಲ್ಲಿ ಏನೂ ಬೆಳೆಯೋಕ್ಕಾಗಲ್ಲ, ಹಾಗಾಗಿ ಅದನ್ನು ನಿಲ್ಲಿಸಿ ಅಂತೇಳಿ ಕರೆ ಕೊಡ್ತಾನೆ. ಆದರೆ ಅವನ ಮಾತನ್ನು ಯಾರೂ ಕೇಳಲಿಲ್ಲ. ಉತ್ಪಾದಕತೆ ಹೆಚ್ಚಾಗಿತ್ತು, ಉತ್ಪಾದಕರ ಸಂಖ್ಯೆ ಹೆಚ್ಚಾಗಿತ್ತು, ಬಳಸೋರ ಸಂಖ್ಯೆ ಹೆಚ್ಚಾಗಿತ್ತು. ಅದು ಒಂದು ಥರದ ಸ್ಪರ್ಧಾತ್ಮಕವಾಗಿ ಕೆಮಿಕಲ್ ಬಳಸ್ತಾ ಅದು ಭಾರತಕ್ಕೂ 1965ರಲ್ಲಿ ಭಾರತಕ್ಕೂ ಬಂತು. ಹಸಿರು ಕ್ರಾಂತಿ ಹೆಸರಲ್ಲಿ ಬಂದದ್ದೇನಾಯಿತು ಅಂತಂದರೆ ಇವತ್ತು ಕೇವಲ 60 ವರ್ಷದಲ್ಲಿ ಪರಿಪೂರ್ಣವಾಗಿ ನಾವು ನಾಶ ಮಾಡ್ಕೊಂಡಿದ್ದೀವಿ. ನಾಶ ಮಾಡ್ಕೊಂಡಿರೋದ್ರಿಂದ ಕೆಲವು ಏರಿಯಾದಲ್ಲಿ ಇವತ್ತು ನಾನು ಬಯಲುಸೀಮೆ ಕೆಲವು ರೈತರುಗಳನ್ನ ನಾನು ಮಾತಾಡಿಸ್ತೀನಿ, ಅಲ್ಲಿ ಈರುಳ್ಳಿ, ಜೋಳ, ರಾಗಿ ಬೆಳೀತಾ ಇದ್ರಲ್ಲ, ಅಲ್ಲಿ ಏನನ್ನೂ ಬೆಳಿಲಾರ್ದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಏನೇ ಹಾಕೋದಾದ್ರೂ 2 ಗೊಬ್ಬರ ಕೊಡಬೇಕು, 3-4 ಸ್ಪ್ರೇ ಮಾಡಬೇಕು, ಮಾಡಿದರೆ ಮಾತ್ರ ಬರ್ತಾ ಇದೆ ಅಂತೇಳಿ ಹಂಗೆ ಬಂದದ್ದು ಸಹ ಅಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರೋದ್ರಿಂದ ಅದಷ್ಟು ಕೊಲ್ಯಾಪ್ಸ್ ಆಗಿ ಹೋಗ್ತಾ ಇದೆ, ಇಳುವರಿನಲ್ಲಿ ಕಡಿಮೆ ಆಗ್ತಾ ಇದೆ. ಹಾಗಾಗಿ ದುಸ್ಥಿರತೆ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿದೆ ಈಗ ಬಯಲುಸೀಮೆನಲ್ಲಿ. ಅದು ಮುಂದೊಂದು ದಿನ ನಮ್ಮ ಮಲೆನಾಡಿನ ಕಾಫಿ ಬೆಳೆಗಾರರಿಗೂ ಅದು ಹಾಗೆ ಆಗುತ್ತೆ. ಕಾಫಿ ಬೆಳೆಗಾರರಿಗೆ ಮುಖ್ಯವಾಗಿ ಹಿಂದೆಲ್ಲ ಕಾಫಿ ಬೆಳೆನ ಹೇಗೆ ಟ್ರೆಡಿಷನಲ್ಲ ಬೆಳೀತಾ ಇದ್ರು ಅಂತಂದರೆ ಒಂದು 30-40 ಕಾಡು ಜಾತಿ ಮರಗಳು, ಆ ಕಾಡು ಜಾತಿ ಮರಗಳ ಜೊತೆಯಲ್ಲಿ ಆ ನೆರಳಲ್ಲಿ ಆ ಕ್ಲೈಮೇಟಲ್ಲಿ ಕಾಫಿ ಬೆಳೀತಾ ಇದ್ರು.
ಈಗೇನಾಯಿತು, ಕಾಫಿ ಬೆಳೆಗಾರರು ಸಿಲ್ವರ್ದು ವ್ಯಾಮೋಹ ಹೆಚ್ಚಾಯಿತು. ಸಿಲ್ವರ್ ನೋಡಿ, ಸಿಲ್ವರ್ ಬಗ್ಗೆ ಎಷ್ಟು ಅಪಾಯಕಾರಿಯಾಗಿದೆ ಅಂತಂದರೆ, ಆಸ್ಟ್ರೇಲಿಯಾದಲ್ಲಿ ಅದನ್ನು ಬೆಳೀತಾ ಇದ್ರು. ಅದರ ಮೂಲ ಆಸ್ಟ್ರೇಲಿಯಾ ಆಗಿರೋದ್ರಿಂದ ಏನಾಯಿತು, ಅಲ್ಲಿ ನೆಮಟೋಡ್ ರೋಗ ಬರೋಕ್ಕೆ ಸ್ಟಾರ್ಟ್ ಆಯಿತು ಎಲ್ಲ ಬೆಳೆಗಳಿಗೆ. ಆಗ ಅದನ್ನು ಕಿತ್ತು ತೆಗೆದು ನಾಶ ಮಾಡಿದರು ಸಿಲ್ವರ್ನ. ನಮ್ಮವ್ರು ಏನು ಮಾಡಿದರು, ಅದನ್ನು ತಂದ್ರು, ಇಲ್ಲಿಗೆ ತಂದುಬಿಟ್ಟು ಅದನ್ನು ಕಾಫಿ ಪ್ಲ್ಯಾಂಟೇಷನ್ನಿಗೆ ಬಿಟ್ಟರು. ಕಾಫಿ ಪ್ಲ್ಯಾಂಟೇಷನ್ನಿಗೆ ಕೊಟ್ಟ ತಕ್ಷಣ ಏನಾಯಿತು ಅಂತಂದರೆ, ಅಲ್ಲಿ ಯಥೇಚ್ಛವಾದಂಥ ಕಾಡು ಮರಗಳಿದ್ವಲ್ಲ ಅವನ್ನೆಲ್ಲವನ್ನು ನಾಶ ಮಾಡಿ ಸಿಲ್ವರನ್ನು ಹಾಕ್ತಾ ಹೋದರು. ಏಕ ಬೆಳೆ ಆಗೋಯ್ತು. ಏಕ ಬೆಳೆ ಆಯ್ತಲ್ಲ, ಅದು 15 ವರ್ಷ ಆದಮೇಲೆ ಅದ್ರ ಬೇರಲ್ಲಿ ನೆಮಟೋಡ್ ರೋಗಾಣುಗಳು ನಿರ್ಮಾಣ ಆಗ್ತವೆ. ಅದು ಸೃಷ್ಟಿಯಾಗಿ ಎಲ್ಲ ಬೆಳೆಗಳಿಗೂ ವ್ಯಾಪಕವಾಗಿ ಹಬ್ತಾ ಹೋಗುತ್ತೆ. ಇನ್ನು ಮುಂದೆ 5-10 ವರ್ಷದ ಹೊತ್ತಿಗೆ ನಮ್ಮ ಕಾಫಿ ಪ್ಲ್ಯಾಂಟೇಷನ್ನಿನ ತಾಪಮಾನ ಎಷ್ಟಾಗುತ್ತೆ ಅಂತಂದರೆ, ಮಿನಿಮಮ್ 40ಕ್ಕೆ ಬರೋ ಅಂದಾಜಿದೆ 3-4 ವರ್ಷದ ನಂತರ. ಈಗಲೇ 35ರಿಂದ 36 ಡಿಗ್ರಿಗೆ ಹೋಗಿದೆ. ಇನ್ನು ಕೆಲವೇ 5-6 ವರ್ಷದ ನಂತರ ಇದು 40 ಡಿಗ್ರಿಗೆ ಬರೋ ಅವಕಾಶ ಇದೆ. ಕಾರಣ ಏನು ಅಂತಂದರೆ, ಆ ಸಿಲ್ವರು ವಾತಾವರಣಕ್ಕೆ ನೀರು ಕೊಡ್ತಾ ಇಲ್ಲ, ವಾತಾವರಣನ ತಾಪಮಾನ ಜಾಸ್ತಿ ಆಗಿ ಮಾಡ್ತಾ ಇದೆ, ಮತ್ತು ಭೂಮಿನಲ್ಲಿರೋಂಥ ನೀರನ್ನು ಪೂರ್ತಿ ಸಕ್ ಮಾಡಿ ಅದು ಶೇಖರಣೆ ಮಾಡ್ಕೊಂಡು ಕುಡಿಯುತ್ತೆ. ಹಾಗಾಗಿ ಅಂತರ್ಜಲನೂ ಕಡಿಮೆ ಆಗ್ತಾ ಇದೆ. ಇವತ್ತು ಬಹುತೇಕ ಸೆಲೆ ಹೊಡೆಯೋದೇ ನಿಂತೋಗಿದೆ ಮಲೆನಾಡಲ್ಲಿ. ಹಿಂಗಾರು ಮಳೆಗಳು ಸ್ಟಾರ್ಟ್ ಆಗೋ ಹೊತ್ತಿಗೆ ಭೂಮಿಯಿಂದ ನೀರು ಉಕ್ಕಕ್ಕೆ ಸ್ಟಾರ್ಟ್ ಆಗೋದು, ಆ ಕ್ರಿಯೆನೇ ಇವತ್ತು ಸ್ಥಗಿತವಾಗಿ ಹೋಗಿದೆ. ಆ ಸ್ಥಗಿತವಾಗಿರೋದ್ರಿಂದ ಮುಂದೊಂದು ದಿನ ಆ ನೀರಿನ ಅಂಶ ಕಡಿಮೆ ಆಗುತ್ತೆ, ವಾತಾವರಣದಲ್ಲಿ ನೀರಿನ ಅಂಶ ಕಡಿಮೆ ಆಗಿ ಕಾಫಿ ತೋಟಗಳಲ್ಲಿ 40% ಶಾಖ ಉತ್ಪತ್ತಿ ಆಗೋದ್ರಿಂದ ಬೋರರ್ ಸಂಖ್ಯೆ ಜಾಸ್ತಿ ಆಗುತ್ತೆ. ಈ ಕಾಫಿ ಬೆಳೆ ಆ ವಾತಾವರಣದಲ್ಲಿ ಬೆಳೆಯಲ್ಲ, ಹಾಗಾಗಿ ಕಾಫಿ ಬೆಳೆನೂ ನಾಶವಾಗುತ್ತೆ. ಆ ಕಾರಣ ಮುಂದೊಂದು ದಿನ ಈ ಮಲೆನಾಡು ಏನಿದೆ, ಪಶ್ಚಿಮ ಘಟ್ಟಗಳು, ಈ ಸಿಲ್ವರ ಪ್ರಭಾವದಿಂದ ಮರಳುಗಾಡಾಗಿ ಕನ್ವರ್ಟ್ ಆಗೋಂಥ ಅಪಾಯಕಾರಿ ಸ್ಥಿತಿ ಇದೆ. ಈಗ ನಾವು ಅದನ್ನು ಬದಲಾವಣೆ ಮಾಡ್ಕೊಳ್ಳಲಿಲ್ಲ ಅಂತಂದರೆ 5 ವರ್ಷದೊಳಗಡೆಗೆ ನಾವು ಸರ್ವನಾಶ ಆಗೋದು ಗ್ಯಾರಂಟಿ. ಈಗ ಸಿಲ್ವರ್ ಹಾಕಿದ ತಕ್ಷಣ ನಮಗೆ ದುಡ್ಡು ಬರುತ್ತೆ ಅನ್ನೋದು ಒಂದು ಆಸೆ ಹುಟ್ಟಿಸಿದ್ರು. ಜೊತೆಯಲ್ಲಿ ಅದಕ್ಕೆ ಮೆಣಸು ಹಬ್ಬಿಸ್ಬೋದು, ಮತ್ತು ಮರಗಸಿ ಮಾಡೋದು ಕಡಿಮೆ ಆಗುತ್ತೆ, ಖರ್ಚು ನೇರವಾಗಿ ಹೋಗುತ್ತೆ ಅಂತೇಳಿ ಹೇಳಿದರು. ಈ ಮೆಣಸು ಬೆಳೆ ವಿಜ್ಞಾನಿಗಳು, ಮೆಣಸಿನ ವಿಜ್ಞಾನಿಗಳು ಏನಿದ್ದಾರೆ, ಆ ಬೆಳೆ ವಿಜ್ಞಾನಿಗಳು, ಅವರು ಮಾಡಿದಂಥ ಫಲ ಅದು, ನಮ್ಮ ಮಲೆನಾಡಿಗೆ ಕೊಟ್ಟಂಥ ಫಲ ಅದು ಸಿಲ್ವರು. ಹಾಗಾಗಿ ಆ ಸಿಲ್ವರ್ನ ಕೊಟ್ಟಿರೋದ್ರಿಂದ ಎಲ್ಲ ಕಾಡು ಮರಗಳು ನಾಶವಾಗಿದ್ದಾವೆ. ಹಾಗಾಗಿ ಇಲ್ಲಿ ನಮ್ಮ ಕಾಡು ಮರಗಳ ಲಕ್ಷಣ ಏನು ಅಂತಂದರೆ, ಕಾಡು ಮರಗಳು ಅದರದ್ದು ದಪ್ಪ ಎಲೆ ಇರುತ್ತೆ ಅಥವಾ ತೆಳು ಎಲೆ ಇರಲಿ, ಅದು ಪ್ರತಿನಿತ್ಯ ಉಸಿರಾಡೋ ಸಂದರ್ಭದಲ್ಲಿ ವಾತಾವರಣಕ್ಕೆ ಒಂದು 15 ವರ್ಷದ ಸರಾಸರಿ ಮರ ಒಂದು 1500ರಿಂದ 2000 ಲೀಟರ್ ನೀರನ್ನು ವಾತಾವರಣಕ್ಕೆ ಕೊಡ್ತಾ ಹೋಗುತ್ತೆ. ಹಾಗಾಗಿ ನಮ್ಮ 1 ಎಕರೆ ಪ್ರದೇಶದಲ್ಲಿದ್ದಂಥ 30-40 ಮರಗಳು ಪ್ರತಿನಿತ್ಯ 2000 ಲೀಟರ್ನ ಕೊಡ್ತಾ ಹೋದು ಅಂತಂದರೆ ಇಡೀ ವಾತಾವರಣ ತಂಪಾಗಿರೋದಕ್ಕೆ ಆಸ್ಪದ ಮಾಡಿಕೊಟ್ಟದ್ದು. ಆಮೇಲೆ ಆ ವಾತಾವರಣ ಕೊಟ್ಟಂಥ ನೀರನ್ನು ಎಗೇನು ಮಣ್ಣಲ್ಲಿರೋಂಥ ಆರ್ಗ್ಯಾನಿಕ್ ಕಾರ್ಬನ್ ಏನಿತ್ತು ಅದು ಮತ್ತೆ ವಾಪಸ್ ಹೀರ್ಕೊಂಡು ಭೂಮಿಗೆ ಫಿಕ್ಸ್ ಮಾಡೋದು. ಹಾಗಾಗಿ ನಿತ್ಯ ಹಗಲೊತ್ತಲ್ಲಿ ವಾಪಸ್ ಬರೋದು, ರಾತ್ರಿ ಹೊತ್ತು ಮೇಲೆ ಹೋಗೋದು, ಈ ಥರದ ಕ್ರಿಯೆಗಳು, ಸೈಕಲ್ ಕ್ರಿಯೆಗಳು ಯಾವಾಗ ನಡೀತಾ ಇದ್ದು ಇಡೀ ವಾತಾವರಣ ತಂಪಾಗಿರೋದಕ್ಕೆ ಆಸ್ಪದ ಆಗಿತ್ತು. ಆಗ ಬೋರರ್ ಸಂಖ್ಯೆ ಕಡಿಮೆ ಇತ್ತು. ಈಗ ಬೋರರ್ ಪ್ರಮಾಣ ಜಾಸ್ತಿ ಆಗಿದೆ. ಆಮೇಲೆ ಇಲ್ಲಿ ವಾತಾವರಣ ಇವತ್ತು ನೀರಿನ ಇದೇ ಇಲ್ಲ. ಇವತ್ತು ಮೆಣಸಿಗೆ ಮತ್ತೆ ಯಾರೂ ನೀರು ಕೊಡ್ತಿರ್ಲಿಲ್ಲ ಮಲೆನಾಡಲ್ಲಿ, ಇವತ್ತು ನೀರು ಕೊಡಲೇಬೇಕಾದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಇಡೀ ವಾತಾವರಣ ಹಾಳಾಗೋದಕ್ಕೆ ನಾವು ಮಾಡ್ಕೊಂಡಂಥ ಅನೇಕ ಅವೈಜ್ಞಾನಿಕ ಕ್ರಮಗಳೇ ಕಾರಣ ಅಂತೇಳಿ ನನ್ನ ಭಾವನೆ. ಹಾಗಾಗಿ ಸಿಲ್ವರ್ ವಿಚಾರದಲ್ಲಿ ನೀವು ಹೇಳ್ಬೇಕಾದ್ರೆ ನಾನು ಒಂದು ನೋಟಿಸ್ ಮಾಡಿದ್ದೀನಿ. ಏನು ಅಂತ ಹೇಳಿದ್ರೆ, ಬಹುಶಃ ಅದೊಂದೇ ಮರ ಅನ್ಸುತ್ತೆ, ಈ ಹಕ್ಕಿಗಳು ಕೂಡ ಗೂಡು ಕಟ್ಟಲ್ಲ. ಹಕ್ಕಿ ಗೂಡು ಕಟ್ಟಲ್ಲ, ಹೂವಾಗಲ್ಲ, ಫಲ ಕೊಡಲ್ಲ. ಹೌದು. ಹಾಗಾಗಿ ಅದು ವಾತಾವರಣಕ್ಕೂ ನೀರು. ಆಮೇಲೆ ಇನ್ನೊಂದು ಮುಖ್ಯವಾದ ಸಮಸ್ಯೆ ಏನು ಅಂತಂದ್ರೆ, ನಮ್ಮಲ್ಲಿ ಸಿಲ್ವರ್ ಇಲ್ಲ, ಅದ್ರ ಎಲೆ ತೋರಿಸ್ಬೋದಿತ್ತು. ಆ ಸಿಲ್ವರ್ ಎಲೆ ಕೆಳಗೆ ಬೀಳುತ್ತಲ್ಲ, ಈಗ ಬಿದ್ದರೆ, ಈಗ ಉದಾಹರಣೆಗೆ ಈ ನಮ್ದು ಕೋಕೋ ಎಲೆ ಬಿದ್ದಿದೆ, ಇದು ಕನಿಷ್ಠ 20-25 ದಿನಕ್ಕೆ ಡಿಕಂಪೋಸ್ ಆಗೋಗ್ಬಿಡುತ್ತೆ. ಆದ್ರೆ ಎಲೆ 2 ವರ್ಷ 3 ವರ್ಷ ಆದ್ರೂ ಡಿಕಂಪೋಸ್ ಆಗಲ್ಲ. ತುಳಿದು ಹಾಕಿದ ಮಾತ್ರ ಅದ್ರ ಪುಡಿಯಾಗಿ ನಿರ್ಮಾಣ ಆಗುತ್ತೆ, ಡಿಕಂಪೋಸೇ ಆಗಲ್ಲ. ಮತ್ತೊಂದು ವಿಶೇಷತೆ ಏನು ಅಂತಂದ್ರೆ, ಸಿಲ್ವರ್ ಅಂಶ ಆ ಎಲೆನಲ್ಲಿರುತ್ತೆ. ಆ ಎಲೆನಲ್ಲಿ ಇರುವಾಗ ಏನ ಮಾಡುತ್ತೆ ಅಂದ್ರೆ, ಸಿಲ್ವರ್ ಅಂಶನ ವಾತಾವರಣಕ್ಕೂ ಮತ್ತು ಭೂಮಿಗೂ ಆ ಸಿಲ್ವರ್ ಅಂಶನ ಕೊಡ್ತಾ ಹೋಗುತ್ತೆ. ಆ ಸಿಲ್ವರ್ ವೆರಿ ಡೇಂಜರ್ ಅದು. ಹಾಗಾಗಿ ಮನುಷ್ಯ ನಿರಂತರವಾಗಿ ಆ ಸಿಲ್ವರ್ ಅಂಶ ತಿಂತ ಹೋದ್ರೆ ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತಾರೆ. ಆದರೆ ಇದುವೇ ಮಣ್ಣಿಗೆ ಕ್ಯಾನ್ಸರ್ ತರ್ತಾ ಇದೆ, ಆ ವಾತಾವರಣಕ್ಕೆ ಕ್ಯಾನ್ಸರ್ ತರ್ತಾ ಇದೆ. ವಾತಾವರಣಕ್ಕೆ ಏನು ಕೊಟ್ಟಿರುತ್ತೆ, ಆ ಕೊಟ್ಟಿರೋದು ಮಳೆ ಮೂಲಕವಾಗಿ ಮತ್ತೆ ಹೇಗೇನು ಆ ಸಿಲ್ವರ್ ಅಂಶ ಮೈಕ್ರೋ ಲೆವೆಲಲ್ಲಿ ಇರ್ತವೆ, ಅದೆಲ್ಲ ಅಂಶ ಮತ್ತೆ ಭೂಮಿಗೆ ಬಂದು ಸೇರುತ್ತೆ. ಭೂಮಿಗೆ ಬಂದು ಸೇರಿದಾಗ ಅಲ್ಲಿ ವಿಷವಾಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ.
ಇಲ್ಲಿ ತೋಟದಲ್ಲಿ ಎಷ್ಟು ಕೋಕೋ ಗಿಡಗಳಿದಾವೆ ಮತ್ತೆ ಇದ್ರದ್ದು ಹೇಗೆ ಹೇಗೆ ಕಳಿಸ್ತೀರಾ, ಪುತ್ತೂರಿಗೆ ಕಳಿಸ್ತೀರಾ ಹೇಗೆ? ಇದು ಒಂದು 500 ರಿಂದ 600 ಗಿಡ ಕೋಕೋ ಗಿಡ ಇದೆ. ಸರಾಸರಿ ಒಂದು ಗಿಡಕ್ಕೆ 2 kg ವರ್ಷಕ್ಕೆ ಸಿಗುತ್ತೆ ನಮಗೆ ಒಣ ಬೀಜ. ಒಣ ಬೀಜದ ಬೆಲೆ ಇವತ್ತು 550 ರಿಂದ 600 ರೂಪಾಯಿ ಇದೆ. ಹಾಗಾಗಿ ನಮಗೆ ಒಂದು 2 kg ಸಿಕ್ತು ಅಂತಂದ್ರೆ 1000 ರೂಪಾಯಿ ಒಂದು ಕೋಕೋ ಗಿಡಕ್ಕೆ ಸಿಕ್ತು. ಆಮೇಲೆ ನಾವು ಏನು ನಮ್ಮ ತೋಟಕ್ಕೆ ಖರ್ಚು ಮಾಡ್ತಾ ಇದೀವಲ್ಲ, ಅದು ಖರ್ಚು ಮಾಡ್ತಿರೋ ಪ್ರಮಾಣ ಎಷ್ಟು ಅಂತಂದ್ರೆ ಒಂದು 5 ಲಕ್ಷ ರೂಪಾಯಿ ನಾವು ಇಡೀ ಎಲ್ಲದಕ್ಕೂ ಸೇರಿಸಿ ಖರ್ಚು ಮಾಡ್ತಾ ಇದೀವಿ. ಇಡೀ ತೋಟ 12 ಎಕರೆಗೂ 3 ಬೆಳೆಗಳಿಗೂ ನಾವು ಅಷ್ಟು ಖರ್ಚು ಮಾಡ್ತಾ ಇದೀವಿ. ಒಂದು 5 ಲಕ್ಷ ನಮಗೆ ಕೋಕೋ ಬೆಳೆನಲ್ಲಿ ಬಂದು ಹೋಗ್ಬಿಡುತ್ತೆ, ವಾಪಸ್ ಬಂದ್ಬಿಡುತ್ತೆ. ಒಂದು 10 ಕ್ವಿಂಟಾಲ್ ಮಾರಿದ್ರೆ ನಾವು 5 ಲಕ್ಷ ರೂಪಾಯಿ ಬಂದು ಹೋಗ್ಬಿಡುತ್ತೆ. ಅದನ್ನ ನಾವು ಕ್ಯಾಂಪ್ಗೆ ಹೋಗಿ ಮಾರಾಟ ಮಾಡ್ತೀವಿ. ಆ ಬೀಜನ ಹಣ್ಣು ಹಳದಿಗೆ ಬರುತ್ತೆ, ಹಳದಿ ಬಂದಂಥ ಹಣ್ಣನ್ನು ಕಿತ್ತು ಅದ್ರ ಒಳಗಡೆ ಇರೋಂಥ ಬೀಜನ ತೆಗೆದು ಒಂದು 6 ದಿನ ಫರ್ಮೆಂಟೇಷನ್ ಮಾಡಿ ಆಮೇಲೆ ನಂತರ ಅದನ್ನು ಒಂದು 4-5 ಬಿಸಿಲಿಗೆ ಒಣಗಿಸ್ಬಿಟ್ಟು ಅದು ಸ್ಟಾಕ್ ಮಾಡ್ತೀವಿ. ಆಮೇಲೆ ಒಟ್ಟಿಗೆ ಕೊಡ್ತೀವಿ. ಕೊಟ್ಟಾಗ ಏನಾಗುತ್ತೆ ಅಂತಂದರೆ ನಾವೇನು ಇಡೀ ತೋಟಕ್ಕೆ ಖರ್ಚು ಮಾಡ್ತೀವಿ ಅಷ್ಟು ದುಡ್ಡು ಅದರಲ್ಲಿ ಬಂದು ಹೋಗ್ಬಿಡುತ್ತೆ. ಕಾಫಿನಲ್ಲಿ ಬರೋಂಥದ್ದು, ಅಡಿಕೆನಲ್ಲಿ ಬರೋಂಥದ್ದು ಎಲ್ಲ ಉಚಿತವಾಗಿ ಉಳಿದು ಹೋಗುತ್ತೆ. ಇನ್ನು ನಾವು ಮೇಜರ್ ಬೆಳೆ ಇವತ್ತು ಕಾಫಿ ಏನಿದೆ, ಅಡಿಕೆ ಏನಿದೆ, ಇನ್ನು ಮುಂದಿನ ದಿನಗಳಲ್ಲಿ ಇದು ನೆರಳಾಗಿದ್ದರೂ ಸಾಕು, ನಮಗೆ ಮೇಜರ್ ಬೆಳೆ ನಮಗೆ ಕಾಫಿ ಆಗೋಗುತ್ತೆ. ಈ ಕಾಫಿನ ನಾವು ಮಾಡಿರೋದ್ರಿಂದ ನೆರಳಿಗೆ ಕಾಫಿ ಆಯಿತು. ಮತ್ತೆ ನಂತರ ಇದೆಲ್ಲ 4 ವರ್ಷದ ಗಿಡ. ಇದು 4 ವರ್ಷದ ಗಿಡ ಇದೆ. ಇದು ಅಲ್ಲಿ ನಿಮಗೆ ತೋರಿಸಿದ್ನಲ್ಲ, ಡೆವಲಪ್ ಆಗಿ ಈ ಹಂತಕ್ಕೆ ಬಂದಿದೆ. ಇನ್ನು ಇದು 5ನೇ ವರ್ಷಕ್ಕೆ ಬಹುತೇಕ ಇದೆಲ್ಲ ಬ್ರಾಂಚಸ್ಸು ಇಲ್ಲಿ ತನಕ ಬೆಳೆದ್ಬಿಡುತ್ತೆ. ಇದೆಲ್ಲ ಬ್ರಾಂಚಸ್ಸು ಬೆಳೆದ್ಬಿಟ್ಟು ಒಂದು ಕಾಫಿ ಗಿಡ ಸಹಜವಾಗಿ ಎಷ್ಟು ಹಣ್ಣು ಕೊಡಬೇಕು, ಒಂದು 5 ರಿಂದ 10 kg ಹಣ್ಣು ಕೊಡಬೇಕು, ಅಷ್ಟನ್ನ ಇದು ಕೊಟ್ಟೋಗ್ಬಿಡುತ್ತೆ, ನಮಗೆ ಕೊಟ್ಬಿಡುತ್ತೆ. ಹಾಗಾಗಿ ನಮಗೆ ಮೇಜರ್ ಬೆಳೆ ಕಾಫಿನೇ ಆಗೋಗ್ಬಿಡುತ್ತೆ.